ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ ಆಟೋನ. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ತುಂಬಾ ದಿನ ಆದ್ಮೇಲೆ ನಾನು ಈಗ ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಐ ಮೀನ್ ನಾರ್ಮಲ್ ವ್ಲಾಗ್ ನಂದು. ಇಲ್ಲ ಬರೀ ಚಾಲೆಂಜಸ್ ನಡೀತಾ ಇತ್ತು ತುಂಬಾ ದಿನದಿಂದ. ಸೊ ಫೈನಲಿ ಇವತ್ತು ನಾರ್ಮಲ್ ವ್ಲಾಗ್ ಮಾಡೋಣ ನಮ್ದು ಅಂತೇಳಿ ನಮ್ಮ ಡೈಲಿ ಲೈಫ್ ಹೇಗೆ ನಡೀತಿದೆ ಆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ನಾನು ಬೆಳಗ್ಗೆನೆ 7 ಗಂಟೆಗೆ ಎದ್ದ ಮೇಲೆ 1 hour ರೀಲ್ಸ್ ನೋಡಿ ಮತ್ತೆ ಮಲ್ಕೊಂಬಿಟ್ಟೆ. ಈಗ ಎದ್ದಿದ್ದೀನಿ 10:30ಗೆ. ಈಗ ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಇವತ್ತು ಆರಾಮಾಗಿರೋಣ ಅಂತ ಬನ್ನಿ. ಇವತ್ತು ನಾವು ಟೆಂಪಲ್ಗೆ ಹೋಗ್ಬೇಕಂತೆ. Hot water. ಥ್ಯಾಂಕ್ ಯು. Jaldi ready ho. Get ready fast. ನೋಡಿ ಮೊನ್ನೆ ಪಿಜ್ಜಾ ಎಲ್ಲ ಹೆಂಗ್ ಬಿದ್ದಿದೆ. ನೆನ್ನೆ ಪಿಜ್ಜಾ ನಮ್ಮ ಅಮ್ಮ ಇವಾಗ ತಿಂತಾರದೇನ. ರಾತ್ರಿ ಎಷ್ಟು ಒದ್ದಾಡಿದೀನಿ ಗೊತ್ತಾ ಪಿಜ್ಜಾ ತಿನ್ಬಿಟ್ಟು. ನಿಮ್ಗೂ ಆಯ್ತಾನಾದ್ರು? ಚೆನ್ನಾಗಿಲ್ಲ ನನಗದು. ಹೌದಾ? ಫುಲ್ ವಾಕಿಂಗ್ ಮಾಡಿದ್ವಿ, ಸ್ವಲ್ಪ ಸಮಾಧಾನ ಆಯ್ತು ಗೈಸ್. ನಾನು ಯಾವ್ದಾದ್ರು ಹಾಕು ಅಂದ್ರೆ ನಂದು ಹೊಸ ಟಿ ಶರ್ಟ್ ಹಾಕೊಂಡು ಆಡ್ತಾಳೆ. ಹೊಸಾದ ನನ್ ಜಿಮ್ ತಂದಿರೋದ್ ನಾನು ಅದು. ಓಕೆ ಬಿಡು, ಅವಳು ಜಿಮ್ಗೆ ಹೋಗ್ತಲ್ಲ, ಎಲ್ಲೋ ಹೋಗ್ತಿರೋದು. ಜಿಮ್ ನಾಳೆ ಹೋಗ್ಕೊಡ್ತೀನಿ, ಹಾಕೊಳ್ಳಿ. ಹಲೋ ಮಿಸ್ಟರ್ ರಿಯಾನಾ ಅವರೇ, ನಿಮ್ಮ ಹತ್ರ ನಾವು ಮಾತಾಡ್ತೇವೆ. ಏನ್ ಗೊತ್ತಾ? ಬೇಡ ಬಿಡು, ಸೀಕ್ರೆಟ್. ಅದಲ್ಲ, ಬೆಳಗ್ಗೆ ನಿನ್ನೆದಲ್ಲ, ಇವತ್ತು ಬೆಳಗ್ಗೆ ಬೆಡ್ ಮೇಲೆ ಇಡೋದಲ್ಲ ಅದನ್ನೇ. ಏನು ಬೈದಾರ ನನಗೇನಾದ್ರು? ನಿನಗೆ ನಾನು ಬೈಯಕ್ ಆಗತ್ತಾ ಸಣ್ಣ ಸಮೀರ್ ಅವರೇ? ಸೋನು ಪ್ಲೀಸ್ ಟೀ ಶರ್ಟ್ ಕೊಟ್ಬಿಟ್ಟು ಹೋಗಿ ನಂದು ವಾಪಸ್. ಒಬ್ಳು ಪ್ಲೀಸ್, ಒಬ್ಳು ಟೈಮ್ ಆಯ್ತು. ಒಂದ್ಸರಿ ಬಸ್ಗೆ ಹೊಡಿ. ಆಗ್ತಿಲ್ಲ ಒಬ್ಳು ನನ್ನ ಕೈ, ಪ್ಲೀಸ್. ಆಯ್ತು ಒಂದ್ಸರಿ. ಏನೋ ನಡೀತಿದೆ ಗೈಸ್, ಅವ್ರದ್ದು ಸೀಕ್ರೆಟ್. ಪಾಪ ಅಂತ ಬಿಡ್ತಾ ಇದೀನಿ. ಹೋಗು, ಗಲೀಜ್ ಮಾಡ್ಕೊಂಬರ್ಬೇಡ, ಅವ್ನು ಸಾಯಿಲ್ ತರ. ಗಾಯ್ಸ್ ಫೈನಲಿ ಸ್ನಾನ ಮುಗಿಸಿ ರೆಡಿ ಆಗಿ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಬನ್ನಿ, ನಮ್ಮ ಅಮ್ಮ ಬಾಯ್ತಾ ಇದ್ದಾರೆ ಸರಿಯಾಗಿ. ಒಂದು ಸರಿನೂ ಬರಲ್ಲ ನೀನು ಟೆಂಪಲ್ಗೆ ದೃಷ್ಟಿ ತೆಗ್ಸೋಕ್ಕೆ ಹಿಂಗೆ ಅಂತ. ಈಗ ದೃಷ್ಟಿ ತೆಗ್ಸೋದಿತ್ತು, ಅದಕ್ಕೆ ನಮ್ಮ ಕಾರ್ಗೂ ನಮಗೂ ದೃಷ್ಟಿ ತೆಗ್ಸ್ಕೊಂಬರೋಣ ಬನ್ನಿ. ಈಗ ಇವರಿಬ್ಬರಲ್ಲಿ ಯಾರು ಬಂದು ಮುಂದೆ ಕೂರ್ಬೋದು ಅಂತ ನೀವು ಕಾಮೆಂಟ್ ಹಾಕಿ. ಯಾರು ಕೂರ್ಬೋದು? ಅಲ್ಲಿ ಗಬ್ರಿ ಹತ್ರ ಅಪ್ಪ. ನಾಳೆಯಿಂದ ಕಾರ್ ಒಳಗೆ ರೆಡಿಯಾಗಿ ಕೂತ್ಕೊಂಬಿಡಿ. ಆಫೀಸರ್ಸ್ ಹಿಂದೆ ಕೂತ್ಕೊಂಡ್ರೆ ಹೌದಾ? ನಮ್ಮ ಪಿಎ ಮುಂದೆ ಕೂತ್ಕೊಂಡು ನಮ್ಗೆ ಇದು ಮಾಡೋದು. ಓಕೆ ಓಕೆ, ಥ್ಯಾಂಕ್ ಯು. ಓ, ನೀವು ಹೆಂಗ ವೈಟ್ ವೇಟ್ ಹಾಕಿದ್ರಲ್ಲ, ಸೀಟ್ ಅದ್ರ ಮೇಲೆ ಮಲ್ಕೊಂಡೇ ಬಿಟ್ಟಾರ ಅಮ್ಮ ಸೀಟು. ಅಲ್ಲ ವೈಟ್ ಅಂಡ್ ವೇಟ್ ಹಾಕಿದ್ರಲ್ಲ, ಹಿಂದೆ ಕೂತ್ಕೊಂತಾರೆ. ಗಾಡಿ ಓಡ್ಸೋರು ಏನ್ ಮಾಡ್ಬೇಕು? ನಾನು ಡ್ರೈವರ್. ಇಟ್ಸ್ ಓಕೆ ಗೈಸ್. ಈಗ ನಾನು ಮಂಗ್ಳೂರ್ಗೆ ಹೋಗ್ಬೇಕು ಅಂತಿದ್ದೀನಿ. ನಮ್ಮ ಅಕ್ಕ ಕಾಲೇಜ್ ರಜಾ ಸಿಗ್ತಾ ಇಲ್ಲ, ಅದು ಸ್ಟೇಯಿಂಗ್ ಇನ್ ವಿಲ್ಲಾ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಸಿಕ್ಕಿದೆ. ಬಟ್ ನಮ್ಮ ಅಕ್ಕ ಫ್ರೀ ಇಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ, ಫಸ್ಟ್ ಪೂಜೆ ಮುಗಿಸ್ಕೊಂಬರೋಣ. ಲೆಟ್ಸ್ ಗೋ. ನೋಡಿ ಇವನು ಬಂದ. ಈಗ ಒಳಗೋಗಿ ದೃಷ್ಟಿ ತೆಗ್ಸ್ಕೊಂಬರೋಣ ಬನ್ನಿ. ಗೈಸ್, ನಮ್ಮ ಕಾರ್ಗೂ ಒಂದು ಪೂಜೆ ಮಾಡಿಸ್ಬಿಡೋಣ ಅಂತೇಳಿ ಓಡಾಡ್ತಿರೋ ರಾಂಗ್ ರೂಟ್ಗಳಿಗೆಲ್ಲ ಇನ್ನು ರಾಂಗ್ ಆಗ್ತಿರ್ಲಿ ಅಂತ. ಮೊದಲೇ ನಾವು ಓಡಾಡೋದು ರಾಂಗ್ ರೂಟಲ್ಲಿ. ನಿಂಬೆಹಣ್ಣು ಸೇರ್ಸ್ ಕಟ್ಕೋ. ನಮ್ಮಪ್ಪ ನಿಂಬೆಹಣ್ಣು ಹಾಕೋತವ್ರೆ, ಚೆನ್ನಾಗಿರೋದು ನೋಡಿ. ನಾನು ಮಕ್ಕಳಿದ್ದಾರೆ, ಇಬ್ಬರು ಚಾಕ್ಲೇಟ್ ತೊಗೊಂಡಿದ್ದೀನಿ. ಗೈಸ್, ಸ್ವಲ್ಪ ಅಲ್ಲಿ ಟೆಂಪಲ್ ಹೋಗಿ ವಾಪಸ್ ಬಂದ್ಮೇಲೆ ಸ್ವಲ್ಪ ನಾನೇ ಎಡಿಟಿಂಗ್ ಮಾಡೋದಿತ್ತು. ಬ್ಲಾಗ್ ನಾನೇ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡಿದೆ. ಇವತ್ತು ಸ್ವಲ್ಪ ಒಂದು 2 weeks ಆಯಿತು ಗೈಸ್. ನಾವು 1 BHK ಮನೆಯಿಂದ ಬಂದಮೇಲೆ ನಾನು ಆಚೆನೇ ಹೋಗಿಲ್ಲ. ತುಂಬ ದಿನ ಆಯಿತು ಆಚೆನೇ ಹೋಗೋಕ್ಕಾಗ್ತಾಯಿಲ್ಲ. ಯಾಕೋ ಮನಸ್ಸು ಹೋಗ್ತಾಯಿಲ್ಲ. ಮನೇಲೇ ಇರೋಣ, ರೂಮಲ್ಲೇ ಇರೋಣ ಥರ ಫೀಲಿಂಗು. ಆಮೇಲೆ ಸ್ವಲ್ಪ ಲೋ ಫೀಲಿಂಗಲ್ಲೇ ಇದ್ದೆ, ನಾಟ್ ಫೀಲಿಂಗ್ ಫೈನ್. ಸೊ ಈಗ ಅದು ಆಟೋ ಹತ್ಕೊಂಡು ಒಂದು ಕಾಫಿ ಕುಡಿದು ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಒಬ್ಬನೇ. ಲೆಟ್ಸ್ ಗೋ. ಕಾರ್ ಹತ್ಕೊಂಡು ಹೋಗ್ತಾ ಇಲ್ಲ, ಟ್ರಾಫಿಕ್ ಇರುತ್ತೆ ಅಂತ.
ಬನ್ನಿ ಮಲ್ಲೇಶ್ವರಂ ಹತ್ರ ಹೋಗಿ ಒಂದು ಕಾಫಿ ಗಿಫಿ ಕುಡ್ಕೊಂಡು ವಾಪಸ್ ಬರೋಣ. ಅಲ್ಲಿ ಹೋಗ್ತಾ ಇದೀವಿ. ನಾನೊಂದು ಬುಕ್ ಎತ್ಕೊಂಡಿದ್ದೀನಿ ಓದಕ್ಕೆ, ಬಟ್ ಇವಾಗ ಗೊತ್ತಾಯ್ತು ಕತ್ಲಲ್ಲಿ ಕಾಣಿಸಲ್ಲ ಅಂತ. ಟಾರ್ಚ್ ಹಾಕೊಂಡು ಓದೋಷ್ಟು ಆಗಲ್ಲ ಈಗ ಅಂತ ಸೈಡ್ಗೆ ಇಡ್ತಾ ಇದ್ದೀನಿ. ಮತ್ತೆ ಯಾವುದೋ ಕಾಫಿ ಶಾಪ್ ಬಂದಿದ್ದೀನಿ. ಇಲ್ಲಿ ಯಾವುದೋ ಗೇಮ್ ಇದೆ, ಒಬ್ಬನೇ ಆಡ್ಕೊಂಡು ಕೂತಿದ್ದೀನಿ. ಸಾರಿ, ಯಾವ ನಂಬರ್ ಬರುತ್ತೆ ಆ ನಂಬರ್ನ ಹಿಂಗೆ ಫೋಲ್ಡ್ ಮಾಡಬೇಕು. 4. ಸೊ ಅಲ್ಲಿಂದ ಕಾಫಿ ಕೊಟ್ಟು ಹೊರಟು ಇಲ್ಲಿ ಚಾಟ್ಸ್ ಅಂಗಡಿಗೆ ಬಂದಿದ್ದೀನಿ. ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ. ಇವತ್ತು ಹೆಂಗೂ ನಂದು ಲಾಸ್ಟ್ ಚೀಟ್ ಡೇ. ಲೆಟ್ಸ್ ಗೋ ಗೈಸ್. ಫೈನಲಿ ವಾಪಸ್ ಮತ್ತೆ ಆಟೋ ಹೊತ್ತಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಫೈನಲಿ ರೀಚ್ ಆಗಿದ್ದೀವಿ. ನನಗೆ ಡ್ಯಾನಿ ಬ್ರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ ಆಟೋನ. ನಂಗೆ ಲಿಟ್ರಲಿ ಮನಸ್ಸೇ ಆಗ್ತಿಲ್ಲ ಆಟೋಯಿಂದ ಇಳಿಯೋಕ್ಕೆ. ಒಳ್ಳೆ ಸಾಂಗ್ಸ್ ಹಾಕಿ ಒಳ್ಳೆ ವೈಬ್ ಇತ್ತು. ಕ್ರೇಜಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬನ್ನಿ. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಆಟೋ. ನೋಡಿ ಕ್ಲೀನಾಗಿ ಪೂಜೆ ಎಲ್ಲ ಮಾಡಿಸಿ ಲೈಟ್ ಎಲ್ಲ ಜಿಂಕ್ ಚಾಕ್ ಆಗಿ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು ಬ್ರೋ. ಬಾಯ್. ಗೈಸ್ ಫೈನಲಿ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಲಿಟ್ರಲಿ ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ, ಹಂಗೆ ಆಟೋಲ್ಲಿ ಕುತ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅನ್ನೋ ಥರ ಫೀಲಿಂಗು. ಅವ್ರು ಹಾಡು ಹಾಕಿದ್ದಾರೆ, ಕ್ರೇಜಿ ಸಾಂಗ್ಸು, ಕನ್ನಡ ಸಾಂಗ್ಸು, ಇಂಗ್ಲೀಷ್ ಸಾಂಗ್ಸ್ ಎಲ್ಲ ಮಿಕ್ಸು ಬರ್ತಾ ಇದೆ ಒಂದಾದ್ಮೇಲೆ ಒಂದು. ನಾನು ವೈಬ್ ಮಾಡ್ಕೊಂಡಿದ್ದೆ. ಅಯ್ಯೋ ಇಷ್ಟು ಬೇಗ ಮನೆ ಬಂದ್ಬಿಡ್ತಾ ಅನಿಸ್ತು ಫಸ್ಟ್ ಟೈಮು. ಕ್ರೇಜಿ ಗೈಸ್. ಆಟೋಲೇ ಒಂಥರ ವೈಬ್ ಇರುತ್ತೆ, ಸಖತ್ ಮಜಾ ಇರುತ್ತೆ. ಕಾರ್ ಇದ್ರೂ ನೋಡಿ ನನ್ನ ಕತೆ. ಬನ್ನಿ ಮನೆ ವಾಪಸ್ ಬಂದಿದ್ದೀನಿ. ಅಪ್ಪ ಹೋಗಿದ್ದಾರೆ, ಇಷ್ಟೊತ್ತಿಗೆ ಬರ್ತಾರೆ ನೋಡಿ. ಕಾಯ್ಕೊಂಡು ಕೂತವ್ರು ನಮ್ಮ ಅಪ್ಪ. ಮಲ್ಗಿಲ್ಲ? ಯಾರು ಗೆದ್ರು? ಇನ್ನೂ ಆಗಿಲ್ವಾ? ಹೌದಾ? ವಿನ್ನರ್ ಅನೌನ್ಸ್ ಆಗಿಲ್ಲ ಅಂತ. ಫೈನಲ್ಸ್ ಇದ್ದಾರೆ ಇಬ್ರು. ಗಿಲ್ಲಿ ಮತ್ತೆ ರಕ್ಷಿತಾ ಎರಡರಲ್ಲಿ ಒಬ್ರು ವಿನ್ನರ್. ನನ್ನ ಪ್ರಕಾರ ಗಿಲ್ಲಿ. ಕ್ರೇಜಿ ವೈಪ್ ಇದೆಯಪ್ಪ ಈಗ. ಅವರೇ ಇರ್ಬೋದು. ನಿನಗಂತ ಪಿಜ್ಜಾ ತಂದಿದ್ದೀನಿ ಚಿನ್ನ. ಪಿಜ್ಜಾ ಬೇಡಪ್ಪ ನಂಗೆ. ತಿನ್ ಅಲ್ಲ. ಎಲ್ಲೋಗಿದೆ ನಿನ್ನ ಫೋನ್? ಯಾಕೆ ಎತ್ತಿಲ್ಲ? ಆಚೆ ಹೋಗಿದ್ದೆ. ನಿನ್ನ ಫೋನ್ ನಾನು ಯಾಕೆ ಎತ್ತಬೇಕು? ನೀನು ನನ್ನ ಡವ್ವಾ, ವೈಫಾ, ಗರ್ಲ್ ಫ್ರೆಂಡ್? ಸೋಲೋ ಡೇಟ್ಗೆ ಹೋಗಿದ್ದೆ. ಸೋಲೋ ರೈಸ್. ನಮ್ಮ PS5ಗೆ ನೋಡಿ ಸ್ಟ್ಯಾಂಡ್ ತಂದಿದ್ದೀವಿ ಹಿಂಗೆ ನಿಲ್ಸೋದಕ್ಕೆ. ಬಟ್ ಭಯ ಏನಂದ್ರೆ ದಬಾಕೊಂಡ್ಬಿಟ್ರೆ ಅಂತ. ಈ ವಯರ್ನ ಹೆಂಗೂ ಕ್ಲೋಸ್ ಮಾಡೋಕ್ಕೆ ಆಗ್ತಿಲ್ಲ. ಅದೊಂದು ಗಲೀಜಾಗಿ ಕಾಣ್ತಾ ಇದೆ. ಏನಾದ್ರು ಮಾಡ್ಬೇಕು ಅದಕ್ಕೆ. ಗೈಸ್ ನಾನು ಹೇಳಿದ್ನಲ್ಲ ಆಚೆನೇ ಹೋಗಿ ಸಾಯಿಲ್. ನಾನು ಆಚೆ ಹೋಗಿ ಎಷ್ಟು ದಿನ ಆಯ್ತು ಗೊತ್ತಾ? 1 ವಾರ ಮೇಲೆ ಆಯ್ತು. ಆಚೆ ಎದ್ದು ಹೋಗ್ಲೇ ಇಲ್ಲ ಅಲ್ಲ. ಮನೇಲೇ ಇರ್ತೀನಲ್ಲ ದಿನ. ರೂಮಲ್ಲೇ ಇತ್ತು, ಮನೇಲಿ ಅಲ್ವಾ? ನಿಮ್ಗೂ ಅನಿಸ್ತಿದ್ಯಾ? ನೋಟಿಸ್ ಮಾಡ್ದ? ಅದೇ ಅನ್ಕೊಂಡು ಏನು ಕೂಡ ಆಚೆ ಹೋಯ್ತಿಲ್ಲ ಅಂತ. ಆಮೇಲೆ ಅನ್ಕೊಂಡೆ ಓಕೆ ಸ್ವಲ್ಪ ಇರತ್ತಲ್ಲ ಥಿಂಕಿಂಗ್. ಬುಕ್ ನೋಡ್ಕೊಂಡು ಇವತ್ತು ನಾನು ಇದು ಓದ್ತಿದ್ದೆ. ಇಲ್ಲಿ ಓದೋದಾದ್ರೆ ಟ್ರೈ ಮಾಡಿದೆ. ಬೇಡ ಅಂದ್ರೆ ಹಂಗೆ ಇಟ್ಬಿಟ್ಟೆ ವಾಪಸ್. ಏನ್ ಸೀಕ್ರೆಟ್ ಏನ್ ಬರ್ತಿಲ್ಲ. ಸೀಕ್ರೆಟ್ ಅಲ್ಲ, ಅರ್ಥ ಆಗಕ್ಕೆ 1 ವರ್ಷ ಬೇಕು ನಂಗೆ. ಏನಿದು ಅಂತಂದ್ರೆ ಗೊತ್ತು. ಯಾರು ನಾನು ಈ ಬುಕ್ ನೋಡ್ಬಿಡಿ ಯಾವುದೋ ಲ್ಯಾಂಗ್ವೇಜ್ ನನ್ನ ಹ್ಯಾಂಡ್ ರೈಟಿಂಗ್ ಅದು. ನಂದು ವ್ಲಾಗ್ ಐಡಿಯಾಸ್, ನನ್ನ ಡೈಲಿ ಪ್ಲಾನ್ಸ್ ಎಲ್ಲ ಸೀಕ್ರೆಟ್ಸ್ ಕದ್ಬಿಡ್ತಾನೆ ಅನ್ಬಿಟ್ಟು ನೋಡಿ ಏನ್ ಮಾಡ್ತಾನೆ. ಏನ್ಷಿಯಂಟ್ ರೈಟಿಂಗ್ ಅಲ್ಲಿ ಬರ್ದಿರೋದು ನಾನು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ನನ್ಗೆ ಅದು ಎಕ್ಸಾಮ್ ಟೈಮಲ್ಲಿ ಚಿಟ್ಟು ಬರ್ದು ಚಿಕ್ಕದಾಗ ಬರ್ದು ಅಭ್ಯಾಸ. ಇದು ಶಶಾಂಕ್ ಡ್ರಾಯಿಂಗ್ ಮಾಡಿರೋದು ನಾನು. ನಮ್ಮ ಅಕ್ಕ ಬಂದಿದ್ದಲ್ಲ. ಸಾಹಿಲ್ ಇಲ್ಲಿ ನೋಡು. ಏನಿಲ್ಲ, ಇವಾಗ ನೋಡ್ತಾರ ಅವಳೆ. ಬೆಳ್ಳಗಾಗ್ಬಿಟ್ಟು ಅನ್ಕೊಂಡೆ ನಮ್ಮ ನೀನಾ? ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಟಯರ್ಡ್ ಆಗಿತ್ತು. ಎಲ್ಲ ಕ್ಯೂಟ್ ಆಗಿ ಆಗ್ಬಿಟ್ಟಿದೆ ಇವತ್ತು. ಹೆಂಗೆ ಕ್ಯೂಟ್ ಆಗಿ ಕಾಣ್ತಿದೆ ಇವತ್ತು. ತೊಳಿತಾನೆ ಬೆಳಗ್ಗೆ ನೀನು. ನಿಂದೊಂದು ನಿಂದೊಂದು ಮೀಮ್ ವೈರಲ್ ಆಗಿದೆ. ನನ್ನ ಮಕ್ಕ ಗ್ರೇಸ್ ಅದೊಂದು ಮೀಮ್ ವೈರಲ್ ಆಗ್ಬಿಟ್ಟಿದೆ. ನಾನು ನನ್ನ ವಿಷನ್ ಬೋರ್ಡ್ ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ದಿನ ಟೆನ್ಷನ್ ಆಗ್ತಿದೆ, ಅದ್ ನೋಡಿ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿದೆ. ನನ್ನ ಲೈಫಲ್ಲಿ ಏನೂ ಮಾಡ್ತಿಲ್ಲ ಅನ್ನೋ ತರ ಫೀಲಿಂಗ್ ಬಂದ್ಬಿಟ್ಟಿದೆ. ಯಾವಾಗ ಮಾಡೋದು ನಾನು ಇದೆಲ್ಲ ಅನ್ನೋ ತರ. ಹೌದಾ? ಆತರ ಅಲ್ಲ,
ನಾನ್ ಬೇರೆ ಮುಂದೆನೆ ಹಾಕೊಂಡ್ಬಿಟ್ಟಿದೀನಿ. ಎದ್ದ ತಕ್ಷಣ ಕಾಣುತ್ತೆ ಅಷ್ಟೇ. ಗೈಸ್, ಎದ್ದ ತಕ್ಷಣ ನೋಡ್ತೀನ ಇಡೀ ಅರ್ಧ ದಿನ ಸ್ಟಾರ್ಟಿಂಗ್ಗೆ ಇದೆಲ್ಲ ಮಾಡ್ಬೇಕಲ್ಲ, ನಾನು ಹೆಂಗ್ ಮಾಡೋದು ಅಂತ 2 ಅವರ್ ಕೂತ್ಕೋತೀನಿ. ಅಲ್ಲೊಂದು ಇಲ್ಲೊಂದು ಹಾಕೊಂಡಿದ್ದೀನಿ ನಾನು. ಗೈಸ್, ನಾನ್ ಫಸ್ಟ್ ಅದ್ರಲ್ಲಿ ಏನನ್ ಕಮ್ಮಿ ಮಾಡ್ಬೇಕು. ನಾನು 1 year ವಿಷನ್ ಬೋರ್ಡ್ ಹಾಕಿಲ್ಲ, ಲೈಫ್ ಲಾಂಗ್ ಹಾಕ್ಬಿಟ್ಟಿದೀನಿ. ಅದಕ್ಕೆ 1 year ಹಾಕ್ಬೇಕು. ಅದಕ್ಕೆ ಇಲ್ಲಿ ಏನೇನ್ ಆಗುತ್ತೆ ಎಲ್ಲ ತೆಗಿತಾ ಇದೀನಿ. ನೆಕ್ಸ್ಟ್ ಜನ್ಮದೇ ಹಾಕ್ಬಿಟ್ಟು ಬಿಲಿಯನಿಯರ್ ಅಂತ ನೆಕ್ಸ್ಟ್ ಜನ್ಮದ್ ಹಾಕ್ಬಿಟ್ಟವ್ರಂತೆ ಅವನು. ಗೈಸ್, ನಾನು ಈಗ ಏನೇನು ತೆಗಿಬೇಕು ಅಂತ ನೋಡಿ ಯೋಚನೆ ಮಾಡಿ ಇದರಲ್ಲಿ ತೆಗಿತೀನಿ ಗೈಸ್. ವಿಡಿಯೋ ನೋಡಿದ ತಕ್ಷಣ ಓಡ್ತಾ ಇರೋದು ನೋಡಿ ಗೈಸ್. ನಾನು ರಾತ್ರಿ ಮಲ್ಕೊಂಬಿಟ್ಟೆ, ಈಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಡೇ ಸ್ಟಾರ್ಟ್ ಮಾಡಿ ಜಿಮ್ಗೆ ಹೋಗ್ತಾ ಇದೀನಿ. ಫುಲ್ ರಾಣಿನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತು. ಫುಲ್ಲು ರೊಚ್ಗೆದ್ಬಿಟ್ಟವಳು ಇವತ್ತು. ಏನೋ ತಿನ್ಬಿಟ್ಟವಳು ಇವಳು. ಬಾ ಅಪ್ಪ. ಅಯ್ಯೋ 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 ಅಯ್ಯೋ, ಕಾರ್ ಕೆಳಗೆ ಬಂದ್ಬಿಟ್ರೆ ಅಂತ ಭಯ ನಮಗೆ. ಬಾಯ್ ಬಾಯ್, ಜಿಮ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ನಿಮ್ಮ ಮಗಂದು ಕುಂಡಿ ಬೈಕಲ್ಲಿ ಕೂರಲ್ವಲ್ಲ, ಜಿಮ್ಗೆ ಹೋಗಿಲ್ಲ. ಜಿಮ್ಗೆ ಹೋಗಕ್ಕೆ ಗೈಸ್ ಬನ್ನಿ, ನಾವು ಹಳೇ ಜಿಮ್ ಮುಂಚೆ ಹೋಗ್ತಿದ್ದ ಅಲ್ಲಿಗೆ ಹೋಗ್ತಾ ಇದೀವಿ. ಮುಂಚೆ ಅಲ್ಲೇ ಹೋಗ್ತಿದ್ದಿದ್ದು ನಾನು ಗೈಸ್. ಸೊ ಲಿಟರಲಿ ಇಟ್ಸ್ ಬೀನ್ ಲಾಸ್ಟ್ ಫೆಬ್ರವರಿ, ನೆಕ್ಸ್ಟ್ ಫೆಬ್ರವರಿಗೆ ನಾನು ವರ್ಕೌಟ್ ಬಿಟ್ಟಿದ್ದು. 1 year ಆಯಿತು ನಾನು ವರ್ಕೌಟ್ ಬಿಟ್ಟು. ಅಂದರೆ ಪ್ರಾಪರಾಗಿ ಕನ್ಸಿಸ್ಟೆಂಟಾಗಿ ನಾನು ಡಯಟ್ ಮಾಡ್ತಿದ್ನಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ನಂದು ಇಷ್ಟೊತ್ತಿಗೆ, ಜಾನ್ ಫೆಬ್ ಅಷ್ಟರಲ್ಲಿ. ಸೊ ಈಗ ಮತ್ತೆ ಬ್ಯಾಕ್ ಟು ರೂಟ್ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸರಿ, ಮಿಸ್ ಮಾಡೋದು ಬೇಡ, ಹೊಡೆಯೋಣ. ಕ್ಯಾಂಪಿಗೆ ಏನೋ ಆಗ್ಬಿಟ್ಟಿದೆಯಲ್ಲ, ಏನಾಗಿಲ್ಲ. ತಾಜ್ ಮೇಲೆ ಜಿಮ್ಗೆ ಫೈನಲಿ ವರ್ಕೌಟ್ ಮುಗಿಸಿ ಹೋಗ್ತಾ ಇದ್ದೀವಿ. ಸಾಕಾಯ್ತು. ಜಿಮ್ ಮುಗಿಸಿ ಕಾಫಿಗೆ ಜ್ಯೂಸ್ಗೆ ಬಂದು ಕೂತಿದ್ದೀವಿ. ಇದಾದ್ಮೇಲೆ ಒಂದು ಮೀಟಿಂಗ್ ಇದೆ ಸೈಟ್ದು, ಅದಕ್ಕೆ ಹೋಗ್ಬೇಕೀಗ ನಾನು ಟುಮ್ ಗೈಸ್. ಮನೆಗೆ ಜಿಮ್ಮಿಂದ ವಾಪಸ್ ಬಂದಿದ್ದೀನಿ. ಈಗ ನಾನು ಕಬ್ಬಿನ ಜ್ಯೂಸ್ ಮಾಡೋಣ ಅಂತಿದ್ದೀನಿ ನಮ್ಮ ಮನೇಲಿ. ಬನ್ನಿ, ಕಬ್ಬಿನ ಜ್ಯೂಸ್ ಮಾಡಿ ಈ ಮಷೀನಲ್ಲಿ ಆಗುತ್ತಾ ಅಬ್ಬಬ್ಬಬ್ಬ ಟ್ರೈ ಮಾಡೋಣ. ನೋಡಿ, ಇದರಲ್ಲಿ ನಮ್ಮ ಮನೇಲಿ 2 ಕಬ್ಬಿದೆ. ಅದನ್ನು ಜ್ಯೂಸ್ ಮಾಡಿ ಇವತ್ತು ವೇಸ್ಟ್ ಆಗಬಾರ್ದಲ್ಲ. ಇಷ್ಟು ದೊಡ್ಡದಾಗಲ್ಲ, ಪೀಸ್ ಮಾಡೋಣ ಇದನ್ನ 2. ಇದರಲ್ಲಿ ಸಾಫ್ಟ್ ಇದೆಲ್ಲ ಆಗುತ್ತೆ. ಬಟ್ ನನ್ನ ಪ್ರಕಾರ ಕಬ್ಬು ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಗೈಸ್. ನಾವಪ್ಪ ಪೀಸ್ ಪೇಡ್ ಮಾಡಿ ಹಾಕು ಅಂತ ಹೇಳ್ತಿದ್ದಾರೆ. ಬಟ್ ನಾನು ರಿಸ್ಕ್ ತಗೊಳ್ತಾ ಇದ್ದೀನಿ, ಫುಲ್ ಪೀಸ್ ಹಾಕ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇದೇ ತಿರುಗ್ತಾ ಇದೆ. ಚಿಕ್ಕದು ಅಲ್ಲ, ಸ್ವಲ್ಪ ಇಷ್ಟಿಷ್ಟು ದೊಡ್ಡದು. ಫುಲ್ ಹಿಂಗ್ ಆಗುತ್ತೆ ಅನ್ಕೊಂಡೆ ಗೈಸ್, ಆಗಿಲ್ಲ. ಇವಾಗಾದ್ರೂ ಆಗ್ಬೇಕು. ಇವಾಗ್ಲೂ ಆಗಿಲ್ಲ ಅಂದ್ರೆ ಎಷ್ಟು ಪೀಸ್ ಹಾಕಿದ್ದೀನಿ, ಇವಾಗಾದ್ರೂ ಆಗುತ್ತೆ. ಅಷ್ಟೇನಾ? ಅದಾಗುತ್ತೆ, ಇದಾಗುತ್ತಾ ಅಂತ ನೋಡ್ತಾ ಇರೋದು. ಹಾಳಾಯ್ತು ಮಿಷಿನ್ ಹಾಳಾಗೋಯ್ತು. ಆಗ್ತಾ ಈಗ ಆಗ್ತಿದೆ. ಹೆಂಗಪ್ಪ, ಏನ್ ಮಾಡಿದ್ರಿ? ಅದೇ ಅಲ್ಲಾಡ್ಬಿಡ್ತಾ ಹಿಂಗೆ, ಇದು ತಿರುಗ್ಬಿಡ್ತು. ಇದು ಫಿಲ್ಟರ್ ಆಗ್ಬಿಟ್ಟು ಬರ್ತಾ ಇಲ್ಲ. ಇದು ಡ್ರೈ ಅಲ್ವಾ ಇದು? ಅಲ್ಲ, ಅದು ಕಸ ಅದ್ರಲ್ಲಿ ಬರ್ತಾ ಇಲ್ಲ ಗೈಸ್. ಇದು ಬಿಡಿಪ್ಪ, ಜ್ಯೂಸ್ ಬೇಡ, ಎತ್ಬಿಡಿ, ಕ್ಲೀನ್ ಮಾಡಿ ಸಾಕು. ಇದು ಡ್ರೈ ಪೀಸು ಇದ್ರಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಇದರಿಂದ ಆಚೆ ಬರ್ಬೇಕದು, ಅದು ಆಚೆ ಬರ್ತಾ ಇಲ್ಲ ಅಂದ್ರೆ ವೇಸ್ಟ್ ಅದು ಅಂತ ಅರ್ಥ. ವೇಸ್ಟ್. ನೋಡಿ, ನಮ್ಮ ಡಯಟ್ ಫುಡ್ ನಮ್ಮ ಮಾಡಿಕೊಟ್ಟಿದ್ದಾರೆ, ತಿನ್ನೋಣ. ಥ್ಯಾಂಕ್ ಯು. ಸೌಂಡ್ ನೋಡಿ ಗೈಸ್, ಸೌಂಡು ಏನಪ್ಪಾ ಮಾಡ್ತಾ ಇದ್ದೀರಾ? ಬರಲ್ಲ ಅದು. ಏನೋ ಮಾಡಿ, ನಂಗಂತೂ ಬೇಡ. ನೋಡಿ ಗೈಸ್, ಡಯಟ್ ಸ್ಟಾರ್ಟ್ ಮಾಡಿರೋದು ಅಣ್ಣ ತಿಂತಿರೋದು ನೋಡಿ. ಪಾತ್ರೆ ತಿಂತಲ್ಲ ಸದ್ಯ, ಅದೇಳು ಇದ್ರಲ್ಲಿ ತಿಂತಾನೆ. ನನ್ನ ಪಾತ್ರೆ ಕೇಳ್ತಾನೆ. ಅದು ಯಾವ ಪಾತ್ರೆ ಕಮ್ಮಿ ಇದೆ ಅದು?
ಯಾವ ಪಾತ್ರೆ ಕಮ್ಮಿ ಇದೆ ಅವ್ನು ತಿಂತಾರದು. ಇದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪಂಚಾಮೃತ, ಆ ಥರ ತಿಂತಾವ್ ನೋಡಿ, ಆ್ಯಪಲ್ ಗಿಪ್ಪಲೆಲ್ಲ ಹಾಕೊಂಡು. ತಿನ್ನು ಮರಿ ತಿನ್ನು. ನೀನು ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ ನೆಕ್ಸ್ಟ್ ಅರ್ನಾಲ್ಡ್ ಆಗೋದು 3 ತಿಂಗಳಲ್ಲಿ ಫಿಕ್ಸ್ ಅನಿಸ್ತಾ ಇದೆ. ಬೈಕಿಂಗ್ ಅಲ್ಲಿ ಅದು ಹುಡ್ದಾಗಿಂದ ಇದೆಯಾ?